ತಿಮ್ಮಕ್ಕನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅವ್ರಿಗೆ ಸ್ವರ್ಗಕ್ಕೆ ಸೇರಿದ್ದಾರೆ. ಈ ನಾಡಿಗೆ ಸಾವಿರಾರು ಮರಗಳನ್ನು ನೆಟ್ಟು ಒಂದು ವೃಕ್ಷ ಕೃಷಿಯನ್ನು ಮಾಡಿದಂಥ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ನಾಡೋಜ ಪ್ರಶಸ್ತಿ ಪುರಸ್ಕೃತರು, ಈ ನಾಡಿನ ಪರಿಸರವನ್ನ ಕಾಳಜಿಯನ್ನ ಇಟ್ಕೊಂಡು ರಾಷ್ಟ್ರಪತಿ ಭವನದಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಮಹಿಳೆ ಹೋಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡಂತ ಏಕೈಕ ಮಹಿಳೆ. ಹಾಗಾಗಿ ಸಾಲುಮರದ ತಿಮ್ಮಕ್ಕ ನಮ್ಮ ಎಲ್ಲ ಜನಮಾನಸದಲ್ಲಿ ಶಾಶ್ವತವಾಗಿ ಅವರು ಉಳ್ಕೋತಾರೆ. ಏನು ಮರಗಳನ್ನ ಬೆಳೆಸುವಂತ ಭಾವನೆ ಅವ್ರಿಗೆ ಏನಕ್ಕೆ ಬಂತು ಅಂತಕ್ಕಂಥದ್ದನ್ನ ನಾವು ಇವತ್ತು ಚಿಂತನೆಯನ್ನು ಮಾಡಬೇಕು. ಇವತ್ತೆಲ್ಲರೂ ಕೂಡ ಕಾಡನ್ನ ನಾಶ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಇಂಥ ಪರಿಸ್ಥಿತಿನಲ್ಲಿ ಸಾಲುಮರದ ತಿಮ್ಮಕ್ಕ ಅವಿದ್ಯಾವಂತೆ ಒಬ್ಬ ತಿಮ್ಮಕ್ಕನವರು ಬೋರ್ನಲ್ಲಿ, ಬಾವಿನಲ್ಲಿ, ಕುಂಟೆಗಳಲ್ಲಿ ನೀರು ತಗೊಬಂದು ರಸ್ತೆ ಬದಿಯಲ್ಲಿ ಹಾಕಿದಂತ ಗಿಡಗಳಿಗೆ ಇವರೇ ನೆಟ್ಟಿ ಆಲದ ಮರಗಳು, ಅರಳಿ ಮರಗಳನ್ನ ಸುಮಾರು 8,000 ಮರಗಳನ್ನ ನೆಟ್ಟಿ ಬೆಳೆಸ್ತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಂಡ್ರಲ್ಲ ಸಾಲುಮರದ ತಿಮ್ಮಕ್ಕನವರು, ಅವರಿಗೆ ಸರಿಸಾಟಿ ಈ ನಾಡಿನಲ್ಲಿ ಯಾರೂ ಕೂಡ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಸಾಲುಮರದ ತಿಮ್ಮಕ್ಕ ಅವರ ಮಕ್ಕಳುಗಳ ಯಾವ ರೀತಿ ಪೋಷಣೆ ಮಾಡ್ತಿದ್ರು ಅದೇ ರೀತಿ ಮರ ಗಿಡಗಳನ್ನ ಪೋಷಣೆ ಮಾಡ್ತಿದ್ದಂಥವ್ರು. ತಿಮ್ಮಕ್ಕನವರು ಎಷ್ಟು ಸರಳ ಜೀವಿ, ಸಜ್ಜನಿಕೆಯವರು ಅಂತ ಹೇಳಿದ್ರೆ ನಾನು ಹತ್ತಿರದಿಂದ ಬಲ್ಲಂತವನು. ನಮ್ಮ ಜಯ ಕರ್ನಾಟಕ ಸಂಘಟನೆಯ ನಮ್ಮ ಮುತ್ತಪ್ಪರೆಯವರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಅವ್ರನ್ನ ಕರೆದು ವೇದಿಕೆಯಲ್ಲಿ ಸನ್ಮಾನ ಮಾಡಿ ಅವ್ರ ಕಷ್ಟದಲ್ಲಿದ್ದಾಗೂ ಕೂಡ ಅವ್ರಿಗೆ ಸಹಕಾರ ಮಾಡಿದಂಥದ್ದು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ. ಸಾಲುಮರದ ತಿಮ್ಮಕ್ಕ ಈ ನಾಡಿನ ಹೆಮ್ಮೆ, ಈ ನಾಡಿನ ಮಹಿಳೆ, ದಿಟ್ಟ ಮಹಿಳೆ. ಆ ರೀತಿಯಾದಂಥ ಸ್ವಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಒಂದು ಆದರ್ಶವಾಗಿ ಆಗಬೇಕು. ಇವತ್ತು ಅವರ ಸವಿ ನೆನಪಿಗಾಗಿ ಶ್ರೀಗಂಧದ ಗಿಡವನ್ನ ನೆಟ್ಟು ಅವರು ವೃಕ್ಷ ದೇವತೆ ಅಂತಕ್ಕಂಥ ಸಾಲುಮರದ ತಿಮ್ಮಕ್ಕನವರ ಹೆಸರು ಉಳ್ಕೊಳ್ಳಿ ಅಂತೇಳಿ ಕನಕಪುರ ಟೌನಿನ ನಗರಸಭೆಯ ಮುಂಭಾಗ ನಮ್ಮ ಎಲ್ಲ ಚಿಂತಕರ, ಸಾಹಿತಿಗಳ ಮತ್ತೆ ಎಲ್ಲ ಪ್ರಗತಿಪರ ಹೋರಾಟಗಾರ ರೈತ ಗಿಡವನ್ನು ನೆಟ್ಟಿದ್ದೇವೆ. ಈ ಗಿಡ ಶ್ರೀಗಂಧದ ಗಿಡ ಹೆಮ್ಮರವಾಗಿ ಬೆಳೆಸುವಂತ ಕೆಲಸ ಎಲ್ಲರ ಕರ್ತವ್ಯ ಆಗಿರ್ತದೆ. ಅವರ ನೆನಪಿಗಾಗಿ, ಅವರ ಸಾಕ್ಷಿಗಾಗಿ, ಏನು ಸಾಕ್ಷಿ ಗುಡ್ಡೆಯನ್ನ ಅಂತ ಹೇಳ್ತೀವಿ, ಒಬ್ಬ ವ್ಯಕ್ತಿ ಇವತ್ತು ಸಾಲುಮರದ ತಿಮ್ಮಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ಬೋದು, ಆದ್ರೆ ಮುಂದಿನ ಪೀಳಿಗೆಗೂ ಕೂಡ ಅವ್ರು ಮಾಡಿದಂತ ವಿಚಾರಗಳು, ಅವ್ರು ಮಾಡಿದಂತ ಸಾಧನೆಗಳು, ಅವ್ರು ಮಾಡಿದಂತ ಒಳ್ಳೆ ಕೆಲಸಗಳನ್ನ ತಿಳಿಸ್ಕೊಡುವಂತ ಪಠ್ಯ ಪುಸ್ತಕದಲ್ಲಿ ನಾನು ಕೂಗಿ ಗಿರಿಯಪ್ಪನವ್ರಿಗೆ ಇಲ್ಲೇ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಸರ್ಕಾರಕ್ಕೂ ಕೂಡ ನಾನು ಬಯಸ್ತೀನಿ, ಇವರ ವಿಚಾರಧಾರೆಗಳನ್ನ ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸಬೇಕು. ಇವರ ಮುಂದಿನ ಪೀಳಿಗೆಗೂ ಕೂಡ ಇವ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳಿಸುವಂತದ್ದು, ಹೆಚ್ಚೆಚ್ಚು ಇನ್ನೂ ಅಷ್ಟು ಏನೋ ಒಂದಷ್ಟು ಅಳವಡಿಸಿಕೊಂಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಮುಂದಿನ ಪೀಳಿಗೆ ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗೌರವ ಡಾಕ್ಟರೇಟ್ ಪಡೆದಂತ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ರಾಷ್ಟ್ರದ ಗೌರವ ಅಂತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತ ಸಾಲುಮರದ ತಿಮ್ಮಕ್ಕನವರು ನಿನ್ನೆ ಇಹಲೋಕವನ್ನು ತಿಳಿಸಿದ್ದಾರೆ. ಅವರ ದೇಹ ಮತ್ತೆ ಆತ್ಮ ಇಹಲೋಕವನ್ನು ತಿಳಿಸಿದ್ರು ಕೂಡ ಅವರ ಆದರ್ಶಗಳು, ಅವರ ಸಿದ್ಧಾಂತಗಳು ಯಾವತ್ತೂ ಕೂಡ ಭೂಮಿಯ ತನಕ ಶಾಶ್ವತವಾಗಿ ಉಳಿದಿರುತ್ತೆ. ಕಾರಣ ರಾಜಕೀಯವಾಗಿರಬೇಕು, ಪ್ರಬಲವಾಗಿ ಆರ್ಥಿಕ ಪ್ರಬಲವಾಗಿರಬೇಕು, ಮತ್ತೆ ವಿದ್ಯಾವಂತರಾಗಿರಬೇಕು, ಅವ್ರು ಮಾತ್ರ ಬೆಳೆಯಲಿಕ್ಕೆ ಸಾಧ್ಯ ಸಮಾಜದಲ್ಲಿ ಅನ್ನುವಂಥ ಕಾಲದಲ್ಲಿ ಶಿಕ್ಷಣವನ್ನೇ ಕಲಿಯದೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದಂತವರು ಸಾಲುಮರದ ತಿಮ್ಮಕ್ಕನವರು. ಅವರ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ದೊಡ್ಡ ಶ್ರೀಮಂತರಲ್ಲ, ದೊಡ್ಡ ಕುಟುಂಬಸ್ಥರು ಅಲ್ಲ, ಏನೂ ಅಲ್ಲ. ಆದರೆ ಒಂದು ಹೆಣ್ಣು ಮಗಳು ಈ ಸಮಾಜದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಂತವರು. ತಾವು ಬದುಕಿದ್ದಾಗಲೇ ತಮ್ಮ ಪಾಠ್ಯ ಪುಸ್ತಕವನ್ನ ಶಾಲೆಗಳಲ್ಲಿ ಮಕ್ಕಳು ಓದೋದನ್ನ ನೋಡಿದಂತವರು. 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಬಾಳಿ ಬದುಕಿ ತುಂಬು ಜೀವನ ನಡೆಸಿ ನಾಡಿಗೆ, ಸಮಾಜಕ್ಕೆ ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಇವತ್ತು ನಮ್ಮಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೊಲಗಳ ತೇವರಿ ಮೇಲಿರುವಂಥ ಮರಗಳನ್ನು ಕೂಡ ಬಿಡೋದಿಲ್ಲ, ನಾವು ಕಡ್ದಾಕ್ಬಿಡ್ತೀವಿ. ಅಂತ ಪರಿಸ್ಥಿತಿಯಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಮರಗಳನ್ನು ತನ್ನ ಮಕ್ಕಳಂತೆ ಸಾಕಿ ಈ ಸಮಾಜಕ್ಕೆ ಪ್ರಕೃತಿಯ ಕೊಡುಗೆಯನ್ನು ದೊಡ್ಡ ಮಟ್ಟಿಗೆ ಬೆಳೆಸಿದಂಥ ಆ ವೃಕ್ಷ ಮಾತೆಗೆ ನಾವೆಲ್ಲರೂ ಕೂಡ ಒಂದು ಗೌರವವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಅವರ ಮರಣದಲ್ಲೂ ಕೂಡ ಅವ್ರನ್ನ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಗೊಂದಲದಲ್ಲಿ ಇವತ್ತು ಇದ್ದಾರೆ. ಹುಟ್ಟೂರಲ್ಲಿ ಮಾಡಬೇಕಾ, ಬೆಂಗಳೂರಲ್ಲಿ ಮಾಡಬೇಕಾ ಅನ್ನೋದು ಗೊಂದಲ ನನ್ನಿಂದಲೂ ಕೂಡ ಈ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಅವರ ಒಂದು ಸ್ಮಾರಕ ಎಲ್ಲೇ ಕೂಡ ಮಣ್ಣು ಮಾಡೋದು ಕೂಡ ಸ್ಮಾರಕ ಇರಬೇಕು. ಅದು ಮುಂದಿನ ಪೀಳಿಗೆಗೆ ಅವರ ಹೆಸರು ಶಾಶ್ವತ ಉಳ್ಕೋಬೇಕಾದ ಸರ್ಕಾರ ಬಹಳ ಜಾಗೃತಿಯನ್ನು, ಮುತುವರ್ಜಿಯನ್ನು ವಹಿಸಿ ಅವರ ಒಂದು ಸ್ಮಾರಕವನ್ನು ಮಾಡಬೇಕು. ಅವರ ಸಮಾಧಿಯನ್ನು ಒಳ್ಳೆ ಕಡೆ ಒಂದು ಸರ್ಕಾರಿ ಜಾಗಗಳಲ್ಲಿ ಮಾಡಿ ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು
ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿ ಒಳಗೆ ಅವರು ಜನಿಸ್ತಾರೆ. ತದನಂತರ ಅವರು ಯಜಮಾನೂರಾಗಿರ್ತಕ್ಕಂಥ ಸೋಲೂರು ಮತ್ತು ಹುಲಿಕಲ್ಲು ಮಧ್ಯದಲ್ಲಿರ್ತಕ್ಕಂಥ ಹಳ್ಳಿಗೆ ಅವ್ರನ್ನ ಮದುವೆ ಮಾಡ್ತಾರೆ. ಆಗ ಅವಿದ್ಯಾವಂತಿಯಾಗಿರ್ತಕ್ಕಂಥ ಈ ಅಮ್ಮನಿಗೆ ಬಿಕ್ಕಲು ಚಿಕ್ಕಯ್ಯ ಅಂತಕ್ಕಂಥ ಒಬ್ಬ ಅವಿದ್ಯಾವಂತ ಮದುವೆ ಮಾಡಿಕೊಡ್ತಾರೆ ಅವರಿಗೆ ಸುಮಾರು ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ. ಆಗ ಮಕ್ಕಳಂತನೇ ಸುಮಾರು 8 ಕಿಲೋಮೀಟರ್ ದೂರ ಇರ್ತಕ್ಕಂಥ ಒಂದು ರಸ್ತೆಗೆ ಇಕ್ಕಿಲಿಗಳಲ್ಲಿ ಆಲ್ದ ಮರಗಳು ಮತ್ತು ಬಸ್ರಿ ಮರ ಮತ್ತು ಹತ್ತಿ ಮರ ಹೀಗೆ ಅನೇಕ ಹಣ್ಣಿನ ಮರಗಳನ್ನು ಬೆಳೆಸುವಂಥ ಒಂದು ಆಲೋಚನೆ ಅವರಿಗೆ ಬರ್ತದೆ. ಆಮೇಲೆ ಅವ್ರಿಗೆ 1994 ಜೂನ್ 19ರಂದು ಒಂದು ಪ್ರಜಾವಾಣಿ ಒಳಗೆ ಪ್ರಕಟ ಮಾಡ್ತಾರೆ. ಆ ಮರಗಳನ್ನು ಗುರುತಿಸಿ ಪತ್ರಿಕೆಯಲ್ಲಿ ಪ್ರಕಟ ಮಾಡೋದು ಇಡೀ ಎಲ್ಲ ನಾಡಿನ ಪತ್ರಿಕೆಗಳು ಪ್ರಕಟವಾದಂಥ ಸಂದರ್ಭದಲ್ಲಿ ಅವಳು ಆ ಹೆಸರು ಚಿರಸ್ಥಾಯಿಯಾಗಿ ಇಡೀ ನಾಡಿನಾದ್ಯಂತ ಉಳಿತದೆ. ಆ ಒಂದು ಸಂದರ್ಭದಲ್ಲಿ ಅವಳಿಗೆ ಸುಮಾರು ಪ್ರಶಸ್ತಿಗಳು ಈಗಾಗಲೇ ಹೇಳಿದ್ದಾರೆ. 2019ರಲ್ಲಿ ರಾಮನಾಥ್ ಕೋವಿಂದ್ ರಾಷ್ಟ್ರಪತಿಯಾಗಿ ಸಂದರ್ಭದಲ್ಲಿ ಅವಳಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ. ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ, ಕರ್ನಾಟಕ ಕಲ್ಪವೃಕ್ಷ ಪ್ರಶಸ್ತಿ, ಗಾಡ್ ಫ್ರೀ ಫಿಲಿಮ್ಸ್ ಧೈರ್ಯ ಪ್ರಶಸ್ತಿ, ಇಂದಿರಾ ವೃಕ್ಷ ಮಿತ್ರ ಪ್ರಶಸ್ತಿ, ವೀತ ರೋಗಿನ್ ಪ್ರಶಸ್ತಿ, ಮತ್ತೆ ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಹಾಗೆ ಹಂಪೆ ವಿಶ್ವವಿದ್ಯಾನಿಲಯ ಅವರಿಗೆ ನಾಡೋಜ ಪ್ರಶಸ್ತಿ, ಆಮೇಲೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಟ್ ಆಫ್ ಲಿವಿಂಗ್ನ ವಿಶಾಲಾಕ್ಷಿ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ಜೊತೆಗೆ 2016ರಲ್ಲಿ ಸಮೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಇಡೀ